ಸಾಲಿಗೆ ಹಿಂದಿ ಭಾಷೆಗೆ ಗ್ರೇಡ್ ಬದಲು ಅಂಕವನ್ನ ನೀಡಿ ಅಂತ ನ್ಯಾಯಮೂರ್ತಿ ಇಂದಿರೇಶ್ ಅವರಿದ್ದಂತ ಹೈಕೋರ್ಟ್ ಪೀಠ ಆದೇಶವನ್ನ ಹೊರಡಿಸಿದೆ. ರಾಜ್ಯ ಸರ್ಕಾರ ಸಲ್ಲಿಸಿದಂತ ಮರುಪರಿಶೀಲನಾ ಅರ್ಜಿಯನ್ನ ಇತ್ಯರ್ಥಗೊಳಿಸಿದ್ದು ವಜಾಗೊಳಿಸಿದೆ. ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡಿಸಿದ್ರು. ಹಿಂದಿ ಭಾಷೆಯಲ್ಲಿ ಲಕ್ಷಕ್ಕೂ ಹೆಚ್ಚು ಮಂದಿ ಅನುತ್ತೀರ್ಣರಾಗ್ತಿದ್ರು. ವಿದ್ಯಾರ್ಥಿಗಳ ಮೇಲೆ ಒತ್ತಡಕ್ಕೆ ಕಡಿಮೆ ಕ್ರಮ ಅಂತ ಎಜಿ ಹೇಳಿದ್ರು. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಪಿಐಎಲ್ ವಜಾಗೊಂಡಿದೆ. ಎಸ್ಎಸ್ಎಲ್ಸಿಯಲ್ಲಿ ಹಿಂದಿ ಭಾಷೆಯಲ್ಲಿ ಲಕ್ಷಕ್ಕೂ ಹೆಚ್ಚು ಮಂದಿ ಅನುತ್ತೀರ್ಣಗೊಂಡಿದ್ದರು. ಹೀಗಾಗಿ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಕಡಿಮೆ ಮಾಡಲು ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಂಡಿದೆ. ಸೂಕ್ತ ತಿದ್ದುಪಡಿಗಳೊಂದಿಗೆ ನಿಯಮ ರಚಿಸಲು ಸರ್ಕಾರ ಕರಡು ರೂಪಿಸುತ್ತಿದೆ. ಹಿಂದಿ ಭಾಷೆಗೆ ಅಂಕದ ಬದಲು ಗ್ರೇಡ್ ನೀಡಲಾಗುತ್ತಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಅಧಿಸೂಚನೆ ಹೊರಡಿಸಿದಾಗಲೇ ಸರ್ಕಾರ ಇದನ್ನ ಸ್ಪಷ್ಟಪಡಿಸಬೇಕಿತ್ತು. ಅಧಿಸೂಚನೆಯಲ್ಲಿ ಇಲ್ಲದ ಗ್ರೇಡ್ ಪದ್ಧತಿಯನ್ನ ಈಗ ಏಕೆ ಅನುಷ್ಠಾನಗೊಳಿಸುತ್ತಿದ್ದೀರಿ? ಹಾಗಿದ್ರೆ ಪಿಯುಸಿಯಲ್ಲಿ ಈಗ 83% ವಿದ್ಯಾರ್ಥಿಗಳು ಉತ್ತೀರ್ಣರಾಗುತ್ತಿದ್ದಾರೆ. ನೀವು ಎಲ್ಲರನ್ನೂ ಪಾಸ್ ಮಾಡಬೇಕೆಂದಿದ್ರೆ ಪರೀಕ್ಷೆಯನ್ನೇ ರದ್ದು ಮಾಡಿ ನಿಯಮ ರೂಪಿಸಿದ ಬಳಿಕ ಸರ್ಕಾರ ಸೂಕ್ತವೆನಿಸಿದ ಕ್ರಮ ಕೈಗೊಳ್ಳಬಹುದು. ಆದರೆ ನಿಯಮ ರೂಪಿಸುವ ಮುಂಚಿನ ಪರೀಕ್ಷೆಯ ಅಂಕ ಪದ್ಧತಿ ಬದಲಾವಣೆ ಸೂಕ್ತವಲ್ಲ. 2025-26ನೇ ಸಾಲಿಗೆ ಹಿಂದಿ ಭಾಷೆಗೆ ಅಂಕ ನೀಡಲು ಆದೇಶ ನೀಡುತ್ತಿದ್ದೇವೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ರಮೇಶ್ ಇದ್ದಾರೆ. ರಮೇಶ್, ಪ್ರಸಕ್ತ ಸಾಲಿಗೆ ಹಿಂದಿ ಭಾಷೆಗೆ ಗ್ರೇಡ್ ಬದಲು ಅಂಕವನ್ನೇ ನೀಡಿ ಅಂತ ಈಗ ಹೈಕೋರ್ಟ್ ತಾಕೀತನ್ನ ಮಾಡಿದೆ. ರಾಜ್ಯ ಸರ್ಕಾರ ಬೇರೆಯದ್ದೇ ಪ್ಲಾನ್ ಅನ್ನು ಮಾಡಿಕೊಂಡಿತ್ತು, ಅಂಕದ ಬದಲಿಗೆ ಗ್ರೇಡ್ ಅನ್ನ ಕೊಡಬೇಕು ಅಂತ. ವಿದ್ಯಾರ್ಥಿಗಳು ಕೂಡ ಕೋರ್ಟ್ ಮೆಟ್ಲೇರಿದ್ರು, ಅವರಿಗೆ ಈಗ ಜಯ ಸಂದಿದೆ ಅನ್ಸುತ್ತೆ. ಖಂಡಿತ ಶಕುಂತಲ, ರಾಜ್ಯ ಸರ್ಕಾರ ಏನು ಮಾಡಿತ್ತು, ಮೂರನೇ ಭಾಷೆಯಾಗಿ ಏನು ಹಿಂದಿ ಇದೆ ಅದಕ್ಕೆ ಅಂಕಗಳ ಬದಲು ಗ್ರೇಡ್ ಕೊಡಬೇಕು ಅಂತೇಳಿ ಆದೇಶವನ್ನು ಹೊರಡಿಸಿತ್ತು. ಆದರೆ ಸರ್ಕಾರ ಅದನ್ನು ಭಾಳ ಹಿಂದೆನೇ ಮಾಡಬೇಕು ಇತ್ತು, ಅಧಿಸೂಚನೆ ಹೊರಡಿಸೋದಕ್ಕಿಂತ ಮುಂಚೆ. ಯಾಕೆಂದರೆ ಪರೀಕ್ಷೆಗೆ ಅಧಿಸೂಚನೆ ಹೊರಡಿಸಬೇಕಾದ್ರೆ ಯಾವ ಒಂದು ಪದ್ಧತಿ ಇರುತ್ತೋ, ಯಾವ ನಿಯಮ ಇರುತ್ತೋ ಅದನ್ನೇ ಸರ್ಕಾರ ಫಾಲೋ ಮಾಡಬೇಕಾಗತ್ತೆ. ಆದರೆ ಅಧಿಸೂಚನೆಯಲ್ಲೇ ಒಂದು ಇದ್ಕೊಂಡು ಆಮೇಲೆ ರಿಸಲ್ಟೇ ಬೇರೆ ಆದರೆ ಅದು ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಆಗುತ್ತೆ. ಹೀಗಾಗಿ ಇದು ಸರಿಯಲ್ಲ ಅಂತೇಳಿ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದರು. ಕಳೆದ ವಾರ ಅಷ್ಟೇ ಹೈಕೋರ್ಟ್ ಗ್ರೇಡ್ ಬದಲು ಈಗ ಪ್ರಸಕ್ತ ಸಾಲಿಗೆ ಅಂಕಗಳನ್ನೇ ನೀಡಿ ಅಂತೇಳಿ ಆದೇಶ ಮಾಡಿತ್ತು. ಅದನ್ನು ಪ್ರಶ್ನೆ ಮಾಡಿ ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನು ಇವತ್ತು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹೈಕೋರ್ಟ್ ಪ್ರಶ್ನೆ ಮಾಡಿದ್ದೇನಂತಂದರೆ, ನೀವು ಈಗ ಎಷ್ಟೋ ಶಾಲೆಗಳಲ್ಲಿ, ಉರ್ದು ಶಾಲೆಗಳಿರ್ಬೋದು ಅಥವಾ ಬೇರೆ ಭಾಷೆಗಳ ಶಾಲೆಗಳಿರ್ಬೋದು, ಅಲ್ಲಿ ಮೂರನೇ ಭಾಷೆಯಾಗಿ ಕನ್ನಡ ಕಲಿಸಲಾಗ್ತಾ ಇದೆ. ನೀವು ಅಲ್ಲಿ ಗ್ರೇಡಿಂಗ್ಗೆ ಕೊಡಿ ಅಂಕಗಳ ಬದಲು ಅಂತ ಆದರೆ ಆ ಭಾಷೆ ಕಲಿಸೋ ಪರಿಸ್ಥಿತಿ ಏನಾಗ್ಬೋದು. ಮತ್ತು ಇಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಮೊದಲೇ ಮಾಹಿತಿಯನ್ನು ಯಾಕೆ ಕೊಡಲಿಲ್ಲ ಅಂದರೆ ಅಧಿಸೂಚನೆ ಹೊರಡಿಸಬೇಕಾದ್ರೆ, ಪರೀಕ್ಷೆ ಅಧಿಸೂಚನೆ ಹೊರಡಿಸಬೇಕಾದ್ರಾಗಲೇ ಈ ಮಾಹಿತಿಯನ್ನು ಕೊಡಬೇಕಿತ್ತು. ಅದ್ರ ಬದಲು ಈಗ ಮಾಹಿತಿ ಕೊಡ್ತಿರೋದು ಎಷ್ಟು ಸರಿ? ಹೀಗಾಗಿ ಸರ್ಕಾರದ ನಿರ್ಧಾರ ಏನಿದೆ ಅದು ಸರಿಯಲ್ಲ ಅಂತೇಳಿ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಬೇಕಿದ್ರೆ ಮುಂದಿನ ಸಾಲಿನಿಂದ ನೀವು ಸರ್ಕಾರ ಒಂದು ನೀತಿಯನ್ನು ರೂಪಿಸಿ ನಿಮಗೆ ಬೇಕಾದಂಥ ಕ್ರಮವನ್ನು ಕೈಗೊಳ್ಳಿ. ಆದರೆ ಈ ಪ್ರಸಕ್ತ ಸಾಲಿಗೆ ನೀವು ಅಂಕಗಳ ಬದಲು ಗ್ರೇಡ್ ಕೊಡುವಂಥದ್ದು ಸರಿಯಲ್ಲ. ಯಾಕಂದರೆ ಅದು ಯಾವುದೇ ರೀತಿ ಕಾನೂನಿನ ಬೆಂಬಲ ಇಲ್ಲ ಅದಕ್ಕೆ. ಮತ್ತು ನಿಯಮ ರೂಪಿಸೋದಕ್ಕೆ ಮೊದಲೇ ನೀವು ಈ ರೀತಿ ಬದಲಾವಣೆ ಮಾಡೋದು ಕೂಡ ಸರಿಯಲ್ಲ ಅಂತೇಳಿ ಹೈಕೋರ್ಟ್ ಅಭಿಪ್ರಾಯಪಟ್ಟು ಈಗ ಸರ್ಕಾರಕ್ಕೆ ಗ್ರೇಡ್ ಬದಲು ಅಂಕವನ್ನೇ ಕೊಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಸರ್ಕಾರಕ್ಕೆ ಸ್ವಲ್ಪ ಮಟ್ಟಿನ ಹಿನ್ನಡೆ ಆಗಿದೆ ಈ ಕೇಸ್ನಲ್ಲಿ. ಧನ್ಯವಾದ ರಮೇಶ್, ತಮ್ಮ ಮಾಹಿತಿಗಾಗಿ.